ನಮಸ್ಕಾರ, ನನ್ನ ಹೆಸರು ವಿದ್ಯಾ. ಮತ್ತೆ ನನ್ನ ಹೆಸರು ಸಾರ್ಥಕ್. ಮಕ್ಕಳ ಉನ್ನತ ಶಿಕ್ಷಣಕ್ಕೆ ಅಥವಾ ಸ್ವಂತ ಮನೆ ಕಟ್ಟೋದಿಕ್ಕೆ ಅಥವಾ ಹೊಸ ವ್ಯಾಪಾರ ಪ್ರಾರಂಭಿಸಕ್ಕೆ ಅಥವಾ ವಾಹನ, ಟ್ರ್ಯಾಕ್ಟರ್ ಅಥವಾ ಕೃಷಿಗೆ ಜೀವನದ ಒಂದು ಹಂತದಲ್ಲಿ ನಾವು ಸಾಲವನ್ನ ತೆಗೆದುಕೊಳ್ಬೇಕಾಗುತ್ತೆ. ಈ ಭಾಗದಲ್ಲಿ ಜವಾಬ್ದಾರಿಯುತ ಸಾಲಗಾರರಾಗಲು ನೆನಪಿನಲ್ಲಿಟ್ಕೊಳ್ಬೇಕಾದ ಕೆಲವು ಅಂಶಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಣ. ಕಥೆ 1. ಸಾಲದ ಅಗತ್ಯ ಮತ್ತೆ ಹಣದ ಬಳಕೆ. ರೋಮಾಳ ಸ್ನೇಹಿತೆ ಮೀನಾ ಹೊಲಿಗೆ ಯಂತ್ರದ ಖರೀದಿಗೆ ಸಾಲ ತೆಗೆದುಕೊಳ್ತಿದ್ಲು. ರೋಮಾ ಅನ್ಕೊಂಡ್ಲು, ಹೇಗಿದ್ರೂ ಹಬ್ಬದ ಸಮಯ, ನಾನು ವ್ಯಾಪಾರದ ಹೆಸರಲ್ಲಿ ಸಾಲ ಮಾಡಿ ಆ ಹಣದಲ್ಲಿ ಹೊಸ ಮೊಬೈಲ್ ಖರೀದಿಸಬಹುದಲ್ಲ. ಕೆಲವು ಜನರು ತಮ್ಮ ಸ್ನೇಹಿತರು ಅಥವಾ ಸಹೋದ್ಯೋಗಿಗಳು ಸಾಲ ತೆಗೆದುಕೊಳ್ತಿದ್ದಾರೆ ಅಥವಾ ಅವರು ತಮ್ಮ ಹಿಂದಿನ ಸಾಲವನ್ನ ಮರುಪಾವತಿ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಸಾಲವನ್ನ ತೆಗೆದುಕೊಳ್ತಾರೆ. ನಮಗೆ ನಿಜವಾಗಿಯೂ ಸಾಲ ತೆಗೆದುಕೊಳ್ಳೋ ಅಗತ್ಯ ಇದೆಯಾ ಅಂತ ಯೋಚಿಸಬೇಕು. ನಾವು ಸಾಲವನ್ನ ತೆಗೆದುಕೊಳ್ಳದೆ ಹಣ ಪಡೆಯೋದಕ್ಕೆ ಬೇರೆ ಯಾವ್ದಾದ್ರೂ ಆಯ್ಕೆ ಇದೆಯಾ ಅಂತ ನೋಡ್ಬೇಕು. ನಿಜವಾಗಿಯೂ ಅಗತ್ಯವಿದ್ದಾಗ ಮಾತ್ರ ಸಾಲವನ್ನ ತೆಗೆದುಕೊಳ್ಬೇಕು. ಅನಾವಶ್ಯಕವಾಗಿ ಸಾಲ ಪಡೆದು ಸಾಲದ ಸುಳಿಯಲ್ಲಿ ಸಿಲುಕಬಾರ್ದು. ನಾವು ಸಾಲ ತೆಗೆದುಕೊಳ್ಬೇಕಾದ್ರೆ ಅಗತ್ಯವಿರುವಷ್ಟು ಹಣ ಮಾತ್ರ ತೆಗೆದುಕೊಳ್ಬೇಕು. ಹೆಚ್ಚಿನ ಸಾಲದ ಮೊತ್ತಕ್ಕೆ ಹೆಚ್ಚಿನ ಬಡ್ಡಿಯನ್ನು ಸಹ ಪಾವತಿಸಬೇಕಾಗತ್ತೆ. ಎಚ್ಚರ ತಪ್ಪಿದ್ರೆ ಹೆಚ್ಚಿನ ಬಡ್ಡಿಯ ಹೊರೆ ಬೀಳ್ಬಹುದು. ಅದಕ್ಕಾಗಿಯೇ ಸಾಲವನ್ನ ತೆಗೆದುಕೊಳ್ಳೋ ಮೊದಲು ನಾವು ನಮ್ಮ ಆದಾಯ ಮತ್ತು ವೆಚ್ಚವನ್ನು ಸರಿಯಾಗಿ ಯೋಜಿಸಬೇಕು. ಸಾಮಾನ್ಯ ಮಾಸಿಕ ವೆಚ್ಚಗಳು ಮತ್ತು ಸಾಲದ ಕಂತುಗಳ ಕಾರಣದಿಂದಾಗಿ ನಮಗೆ ಈಗ ಪ್ರತಿ ತಿಂಗಳು ಹೆಚ್ಚಿನ ಹಣದ ಅಗತ್ಯವಿರುತ್ತೆ. ಅದೇ ರೀತಿ ಹೆಚ್ಚಿನ ಆದಾಯವನ್ನ ಗಳಿಸೋದಕ್ಕೆ ಸಹಾಯ ಮಾಡೋ ವಸ್ತುಗಳಿಗೆ ಮಾತ್ರ ನಾವು ಸಾಲವನ್ನ ತೆಗೆದುಕೊಳ್ಳೋ ಪ್ರಯತ್ನಿಸಬೇಕು. ವ್ಯಾಪಾರ ವಿಸ್ತರಣೆ, ಮಕ್ಕಳ ಶಿಕ್ಷಣ ಇತ್ಯಾದಿ. ಸಾಲದ ಹಣವನ್ನ ಪಡೆದ ನಂತರ ನಾವು ಹಣವನ್ನ ಬುದ್ಧಿವಂತಿಕೆಯಿಂದ ಬಳಸಬೇಕು. ನಾವು ಸಾಲದ ಹಣವನ್ನ ಅನಗತ್ಯ ವೆಚ್ಚಗಳಿಗೆ ಖರ್ಚು ಮಾಡಬಾರ್ದು. ಕಥೆ 2. ಈ ಸಾಲದ ಮೂಲಗಳು ಅಂದ್ರೆ ಸಾಲನ ಎಲ್ಲಿ ತಗೊಳ್ಬೇಕು? ಬಾಲನಿಗೆ ಕೃಷಿಗೆ ಹಣ ಬೇಕಾಗಿತ್ತು. ಸಾಲದತ್ನಿಂದ ಯಾಕೆ ಸಾಲ ತೆಗೆದುಕೊಳ್ಬಾರ್ದು ಅಂತ ಯೋಚನೆ ಮಾಡ್ದ. ಯಾಕೆಂದ್ರೆ ಅವನು ಯಾವುದೇ ದಾಖಲೆಗಳನ್ನು ಕೇಳದೆ ಸುಲಭವಾಗಿ ಹಣ ಕೊಡ್ತಾನೆ. ಬ್ಯಾಂಕ್ಗಳು ಮತ್ತು ಮೈಕ್ರೋ ಫೈನಾನ್ಸ್ ಕಂಪನಿಗಳು ಭಾರತ ಸರ್ಕಾರ ಸ್ಥಾಪಿಸಿದ ರಿಸರ್ವ್ ಬ್ಯಾಂಕ್ನ ನಿಯಮಗಳನ್ನ ಅನುಸರಿಸುತ್ತೆ. ಆದ್ರಿಂದ ಅವುಗಳಿಂದ ಸಾಲ ತೆಗೆದುಕೊಳ್ಳೋದು ಸುರಕ್ಷಿತವಾಗಿರುತ್ತೆ. ಸಾಲದಾತರು ಮತ್ತು ಅಕ್ಕಸಾಲಿಗರಿಂದ ಸಾಲ ತೆಗೆದುಕೊಳ್ಬಾರ್ದು. ಯಾಕೆಂದ್ರೆ ಅವರು ಹೆಚ್ಚಿನ ಬಡ್ಡಿ ತಗೊಳ್ತಾರೆ. ನಾವು ಸಾಲವನ್ನ ತ್ವರಿತವಾಗಿ ಪಡೆದ್ರು ಅಥವಾ ಮಾಸಿಕ ಬಡ್ಡಿ ಮೊತ್ತ ಕಡಿಮೆ ಅಂತ ಅನ್ಸಿದ್ರು ನಾವು ಪೂರ್ಣ ಹಣನ ವಾಪಸ್ ಕೊಡೋ ಹೊತ್ತಿಗೆ ನಾವು ಹೆಚ್ಚಿನ ಹಣವನ್ನ ಕೊಟ್ಟಿರ್ತೀವಿ. ಮತ್ತೆ ಯಾವ್ದಾದ್ರು ಸಮಸ್ಯೆ ಬಂದ್ರೆ ನಮಗೆ ಸಹಾಯ ಪಡೆಯೋದಿಕ್ಕೆ ಸಾಧ್ಯ ಆಗೋದಿಲ್ಲ. ಕಥೆ 3. ಸಾಲ ಯಾರಿಗೆ? ಮಾಲಾಳ ತಮ್ಮನಿಗೆ ಅಂಗಡಿಗಾಗಿ ಹಣ ಬೇಕಿತ್ತು. ಸಾಲ ಸಿಗ್ಲಿಲ್ಲ. ಹಾಗಾಗಿ ಅವನು ಮಾಲಾಗೆ ತನ್ನ ಹೆಸರಿನಲ್ಲಿ ಸಾಲ ತೆಗೆದುಕೊಳ್ಳುವಂತೆ ಹೇಳ್ದ. ಕಂತನ್ನು ತಾನು ಕಟ್ಟೋದಾಗಿ ಹೇಳ್ದ. ಒಬ್ಬ ಅಕ್ಕನಾಗಿ ತನ್ನ ಹೆಸರಲ್ಲಿ ಸಾಲ ಪಡೆದು ತನ್ನ ತಮ್ಮನಿಗೆ ಸಹಾಯ ಮಾಡೋದು ಸರಿಯಾದ ಕ್ರಮ ಅಂತ ಮಾಲಾ ಅನ್ಕೊಂಡ್ಲು. ಸಂಬಂಧ ಏನೇ ಇರ್ಲಿ, ನಾವು ಯಾವಾಗ್ಲೂ ನಮಗಾಗಿ ಮಾತ್ರ ಸಾಲ ತೆಗೆದುಕೊಳ್ಬೇಕು. ಇತರರಿಗೆ ಸಹಾಯ ಮಾಡೋದು ಒಳ್ಳೆದೇ ಆದ್ರೂ ಸಾಲದ ವಿಷಯದಲ್ಲಿ ಅದು ಅಪಾಯಕಾರಿ. ಯಾಕೆಂದ್ರೆ ಸಾಲವನ್ನ ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ತೆಗೆದುಕೊಂಡ್ರೂ ಸಹ ಸಾಲವನ್ನು ತೆಗೆದುಕೊಳ್ಳೋ ವ್ಯಕ್ತಿ ಅಥವಾ ಸಾಲವನ್ನು ಯಾರ ಹೆಸರಿನಲ್ಲಿ ತೆಗೆದುಕೊಳ್ಳಲಾಗಿದೆ ಅವರು ಸಾಲ ಮತ್ತು ಬಡ್ಡಿಯ ಸಂಪೂರ್ಣ ಮೊತ್ತವನ್ನ ಪಾವತಿಸಲು ಜವಾಬ್ದಾರರಾಗಿರ್ತಾರೆ. ನಾವು ಸ್ನೇಹಿತರು ಅಥವಾ ಸಂಬಂಧಿಕರಿಗಾಗಿ ಸಾಲವನ್ನ ತೆಗೆದುಕೊಂಡು ಅವರು ಸಾಲವನ್ನ ಮರುಪಾವತಿ ಮಾಡದಿದ್ರೆ ನಾವು ಅನಗತ್ಯವಾಗಿ ದೊಡ್ಡ ತೊಂದರೆಗೆ ಸಿಲುಕ್ತೇವೆ. ಕ್ರೆಡಿಟ್ ಸ್ಕೋರ್ನ ಪ್ರಾಮುಖ್ಯತೆ. ಶಾಲು ಕೆಲವು ವರ್ಷಗಳ ಹಿಂದೆ ಒಂದು ಗುಂಪಿನಲ್ಲಿ ಸಾಲ ಪಡೆದಿದ್ಲು. ಆದರೆ ಕಾರಣಾಂತರಗಳಿಂದ ಸಕಾಲಕ್ಕೆ ಮರುಪಾವತಿ ಸಾಧ್ಯವಾಗಿರಲಿಲ್ಲ. ಈಗ ಮತ್ತೆ ತರಕಾರಿ ಅಂಗಡಿ ಆರಂಭಿಸಕ್ಕೆ ಸಾಲ ಬೇಕು ಅಂದ್ರೆ ಸಾಲ ಮಂಜೂರಾಗಲಿಲ್ಲ. ಹೀಗಾಗಿ 3-4 ಫೈನಾನ್ಸ್ ಕಂಪನಿಗಳಲ್ಲಿ ಸಾಲಕ್ಕೆ ಅರ್ಜಿ ಸಲ್ಲಿಸಿದರೆ ಅವುಗಳಲ್ಲಿ ಒಂದಾದ್ರೂ ಸಾಲ ನೀಡಬಹುದು ಎಂದು ಯೋಚನೆ ಮಾಡಿದ್ಲು. ಸಾಲನ ವಾಪಸ್ ಮಾಡೋ ನಮ್ಮ ಸಾಮರ್ಥ್ಯನ ನಮ್ಮ ಕ್ರೆಡಿಟ್ ಸ್ಕೋರ್ ನಿರ್ಧಾರ ಮಾಡುತ್ತೆ. ಅದಕ್ಕಾಗಿ ನಮ್ಮ ಕ್ರೆಡಿಟ್ ಸ್ಕೋರ್ ಯಾವಾಗಲೂ ಉತ್ತಮವಾಗಿರುವಂತೆ ನಾವು ನೋಡ್ಕೋಬೇಕು. ಒಂದು ಬಾರಿಗೆ ಅತಿ ಹೆಚ್ಚು ಅಥವಾ ಒಂದಕ್ಕಿಂತ ಹೆಚ್ಚು ಲೋನ್ ತೆಗೆದುಕೊಳ್ಳೋದು ಮತ್ತು ಕಂತು ಪಾವತಿಸದೇ ಇರೋದು ನಮ್ಮ ಕ್ರೆಡಿಟ್ ಸ್ಕೋರ್ನ ಮೇಲೆ ನಕಾರಾತ್ಮಕ ಪರಿಣಾಮ ಬೀರುತ್ತೆ. ಈ ಕಾರಣದಿಂದ ಭವಿಷ್ಯದಲ್ಲಿ ನಮ್ಮ ಸಾಲನ ತಿರಸ್ಕರಿಸಬಹುದು. ಅದೇ ಸಮಯದಲ್ಲಿ ಎಲ್ಲಾ ಸಾಲದ ಕಂತುಗಳನ್ನ ಸಮಯಕ್ಕೆ ಸರಿಯಾಗಿ ಪಾವತಿಸುವ ಮೂಲಕ ನಮ್ಮ ಕ್ರೆಡಿಟ್ ಸ್ಕೋರ್ ಉತ್ತಮವಾಗಿರುತ್ತೆ. ಇದರಿಂದಾಗಿ ಭವಿಷ್ಯದಲ್ಲಿ ನಮ್ಮ ಸಾಲವು ಸುಲಭವಾಗಿ ಅಪ್ರೂವ್ ಆಗುತ್ತೆ. ಮತ್ತೆ ನಾವು ಹೆಚ್ಚಿನ ಸಾಲದ ಮೊತ್ತವನ್ನು ಕೂಡ ಪಡಿತೀವಿ. ಮತ್ತೆ ಬಡ್ಡಿದರ ಕೂಡ ತುಂಬಾ ಕಮ್ಮಿ ಇರುತ್ತೆ. ಈ ಕಥೆಗಳ ಹೊರತಾಗಿ ನಾವು ಇನ್ನೂ ಕೆಲವು ಪ್ರಮುಖ ವಿಷಯಗಳನ್ನ ಮನಸ್ಸಿನಲ್ಲಿಟ್ಕೊಳ್ಬೇಕು. ಉದಾಹರಣೆಗೆ, ಸಾಲದ ನಿಯಮಗಳು.
ಸಾಲವನ್ನ ತೆಗೆದುಕೊಳ್ಳುವ ಮೊದಲು ಎಲ್ಲಾ ನಿಯಮಗಳು ಮತ್ತು ಷರತ್ತುಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕು. ಬಡ್ಡಿ ದರಗಳು, ಎಷ್ಟು ಸಮಯದವರೆಗೆ ಕಂತು ಪಾವತಿಸಬೇಕು, ಕಂತು ಹಣವನ್ನ ಹೇಗೆ ಪಾವತಿಸಬೇಕು, ಯಾವುದಾದರೂ ಕಾರಣದಿಂದ ಕಂತು ಪಾವತಿಸದಿದ್ದರೆ ಎಷ್ಟು ದಂಡವನ್ನ ಮತ್ತು ಎಷ್ಟು ಬೇಗ ಪಾವತಿಸಬೇಕು, ಪಾವತಿಯ ನಂತರ ಸಾಲವನ್ನ ರದ್ದುಗೊಳಿಸಬಹುದೇ ಇತ್ಯಾದಿ. ಸಾಲದ ಅವಧಿ. ಸಾಲವನ್ನು ತೆಗೆದುಕೊಳ್ಳುವ ಮೊದಲು ಕಂತುಗಳ ಮರುಪಾವತಿಯ ಒಟ್ಟು ಅವಧಿಗೆ ನಾವು ವಿಶೇಷ ಗಮನ ನೀಡಬೇಕು. ಸಾಲದ ಅವಧಿ ಹೆಚ್ಚಿದ್ದಷ್ಟು ಹೆಚ್ಚಿನ ಬಡ್ಡಿಯನ್ನ ಪಾವತಿಸಬೇಕಾಗುತ್ತದೆ. ಆದಷ್ಟು ಬೇಗ ಸಾಲ ಮರುಪಾವತಿ ಮಾಡಲು ಪ್ರಯತ್ನಿಸಬೇಕು. ಈ ಸಾಲದ ಅರ್ಜಿಗೆ ಅಗತ್ಯವಿರುವ ಪೇಪರ್ಗಳು ಅಥವಾ ದಾಖಲೆಗಳು ಸಾಮಾನ್ಯವಾಗಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಈ ತರ ದಾಖಲೆಗಳು ಬೇಕಾಗುತ್ತೆ. ಆದರೆ ಕೆಲವು ಸಂದರ್ಭಗಳಲ್ಲಿ ಇವುಗಳಲ್ಲದೆ ಮನೆ ಅಥವಾ ಆಸ್ತಿ ದಾಖಲೆಗಳಂತ ಇತರ ಕೆಲವು ದಾಖಲೆಗಳನ್ನು ಕೂಡ ಕೇಳಬಹುದು. ನಾವು ಈ ದಾಖಲೆಗಳನ್ನು ಎಚ್ಚರಿಕೆಯಿಂದ ಪರಿಶೀಲನೆ ಮಾಡಿದ ನಂತರವೇ ಸಲ್ಲಿಸಬೇಕು. ಅಲ್ಲದೆ ಸಾಲವನ್ನು ಅನುಮೋದಿಸಿದ ನಂತರ ನಮಗೆ ರಶೀದಿಗಳು, ಲೋನ್ ಕಾರ್ಡ್ ಇತ್ಯಾದಿಗಳಂತ ಕೆಲವು ದಾಖಲೆಗಳನ್ನು ಕೊಡ್ತಾರೆ. ಅದನ್ನು ನಾವು ಯಾವುದೇ ಭವಿಷ್ಯದ ಬಳಕೆಗಾಗಿ ಸುರಕ್ಷಿತವಾಗಿ ಇಟ್ಕೊಳ್ಬೇಕು. ಈ ಭಾಗದಲ್ಲಿ ನಾವು ಸಾಲವನ್ನ ತೆಗೆದುಕೊಳ್ಳುವುದು ಸುಲಭ ಅಂತ ಕಲ್ತಿದೀವಿ. ಆದ್ರೆ ಸಾಲವನ್ನ ತೆಗೆದುಕೊಂಡ್ರೆ ನಮ್ಮ ಜವಾಬ್ದಾರಿಗಳು ಹೆಚ್ಚುತ್ತವೆ. ಆದ್ದರಿಂದ ಆದಷ್ಟು ಬೇಗ ಸಾಲ ಮರುಪಾವತಿ ಮಾಡಿ ಸಾಲದ ಸುಳಿಗೆ ಸಿಲುಕದಂತೆ ಕ್ರಮ ಕೈಗೊಳ್ಳಬೇಕು. ಈ ಭಾಗದಲ್ಲಿ ಇಷ್ಟೇ. ಮುಂದಿನ ಭಾಗದಲ್ಲಿ ಇನ್ನೂ ಕೆಲವು ಪ್ರಮುಖ ವಿಷಯಗಳ ಬಗ್ಗೆ ತಿಳಿಯೋಣ. ಅಲ್ಲಿಯವರೆಗೆ ನಮಸ್ಕಾರ.